ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಫೇಸ್ ಪ್ಯಾಕ್, DIY ಫೇಸ್ ಪ್ಯಾಕ್ ಅಂದರೆ ಡೂ ಇಟ್ ಯುವರ್ ಸೆಲ್ಫ್ ಫೇಸ್ ಪ್ಯಾಕ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದಂಥ ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ನ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹಸಿ ಅರಿಶಿಣ. ಇದು ಚಳಿಗಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ. ನಾವು ಮನೆಯಲ್ಲಿ ನಾರ್ಮಲಿ ಯಾವಾಗಲೂ ಫೇಸ್ ಪ್ಯಾಕ್ ಅಪ್ಲೈ ಮಾಡಬೇಕಂದ್ರೆ ಮನೆಯಲ್ಲಿರೋ ಅರಿಶಿಣನೇ ಹಾಕ್ತೀವಿ, ಆದರೂ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬಟ್ ಈ ಹಸಿ ಅರಿಶಿಣ ಯೂಸ್ ಮಾಡೋದ್ರಿಂದ ರಿಸಲ್ಟ್ 100% ಬರುತ್ತೆ ಅಂತಲೂ ಹೇಳ್ಬೋದು. ಪ್ರಾಪರ್ಟಿ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಹಸಿ ಅರಿಶಿಣ ಯೂಸ್ ಮಾಡೋದರಿಂದ ತುಂಬ ಬೆನಿಫಿಟ್ಸ್ ಇವೆ. ಪಿಂಪಲ್ಸ್, ಪಿಗ್ಮೆಂಟೇಷನ್, ಫೇಸ್ ವೈಟ್ನಿಂಗ್ ಮತ್ತು ಫೇಸ್ ಕ್ಲೀನಿಂಗ್, ಬ್ಲ್ಯಾಕ್ ಹೆಡ್ಸ್, ಬ್ಲ್ಯಾಕ್ ಸ್ಪಾಟ್ಸ್, ಫೇಸ್ ಮೇಗಿರೋಂಥ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಕಲೆಗಳು ಎಲ್ಲ ನೀಟಾಗಿ ಹೋಗುತ್ತೆ. ಈ ಫೇಸ್ ಪ್ಯಾಕ್ನ ನಾವು ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡೋದ್ರಿಂದ 100% ರಿಸಲ್ಟ್ ಬರುತ್ತೆ. ಇದನ್ನು ನಾವು ಸ್ಕ್ರಬ್ಬರ್ ಥರನೂ ಯೂಸ್ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಈಸಿ ಹೋಮ್ ಮೇಡ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಆ್ಯಂಡ್ 100% ಎಫೆಕ್ಟಿವ್ ಆ್ಯಂಡ್ ರಿಸಲ್ಟ್ ಇದರಲ್ಲಿ. ಈಗ ನಾನು ಹಸಿ ಹಳದಿನ ತೊಗೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ಮೇಲೆ ಸಿಪ್ಪೆ ತೆಗೆದು ಪೇಸ್ಟ್ನು ಮಾಡ್ಕೋಬೋದು ಅಥವಾ ಗ್ರೇಟ್ ಮಾಡಿ ಅದರೊಳಗಿನ್ನೂ ಫೇಸ್ ಪ್ಯಾಕ್ ಮಾಡ್ಕೋಬೋದು. ಬಟ್ ನಾನೀಗ ಸ್ವಲ್ಪ ಜ್ಯೂಸ್ನೂ ಆಯಿತು ಬೆಳಗ್ಗೆ ಅಂಥೇಳಿ, ಫೇಸ್ ಪ್ಯಾಕಿಗೂ ಆಯಿತು, ಆಮೇಲೆ ನಂಗೆ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಥರ ಜ್ಯೂಸ್ನೂ ಆಯಿತು ಅಂತ ಹೇಳಿ ಅರಿಶಿಣ ಮೇಲಿರೋ ಸಿಪ್ಪೆ ನೀಟಾಗಿ ತಕ್ಕೊಂಡು ಅದನ್ನು ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೋಬೇಕು. ಈ ಫೇಸ್ ಪ್ಯಾಕ್ನಲ್ಲಿ ನಾವು ಹಸಿ ಅರಿಶಿಣ ಯೂಸ್ ಮಾಡೋದ್ರಿಂದ 100% ರಿಸಲ್ಟ್ ಇದೆ. ನಾವು ಮನೆಯಲ್ಲಿ ಯೂಸ್ ಮಾಡೋ ಅರಿಶಿಣಕ್ಕಿಂತ ಈಗ ಚಳಿಗಾಲದಲ್ಲಿ ಸಿಗೋ ಪ್ಯೂರ್ ಅರಿಶಿಣ, ಹಸಿ ಅರಿಶಿಣ, ಇದನ್ನು ನಾವು ಅರಿಶಿಣ ಪುಡಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಬೋದು. ಚಳಿಗಾಲ ದಿನದಲ್ಲಿ ಅರಿಶಿಣ ಬರುತ್ತೆ, ಅದನ್ನು ತಂದು ಒಣಗಿಸಿ ಪುಡಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಪ್ಯೂರ್ ಅರಿಶಿಣನೂ ರೆಡಿ ಮಾಡ್ಕೋಬೋದು. ಸೊ ಈಗ ನಾನು ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಅರಿಶಿಣನ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋಬೋದು ಅಥವಾ ನೀವು ಗ್ರೇಟ್ ಮಾಡಿ ಕೂಡ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ಇದನ್ನು ನಾನು ಗ್ರೇಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ ತೆಗಿತಾ ಇದ್ದೀನಿ. ಈಗ ಬನ್ನಿ ಫ್ರೆಂಡ್ಸ್, ಈಗ ಸೂಪರ್ ಎಫೆಕ್ಟಿವ್ ಆದಂತಹ ಫೇಸ್ ಪ್ಯಾಕ್ನ ರೆಡಿ ಮಾಡೋಣ ನಾವೀಗ. ಬನ್ನಿ ಫ್ರೆಂಡ್ಸ್, ಈಗ 100% ಎಫೆಕ್ಟಿವ್ ಇರೋಂಥ ಫೇಸ್ ಪ್ಯಾಕ್ನ ರೆಡಿ ಮಾಡೋಣ. ಫಸ್ಟಿಗೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಬೇಗಾಗಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಆಲೋವೆರಾ ಜೆಲ್. ಇದು ನನ್ನ ಮನೆಯಲ್ಲಿರೋಂಥ ಆಲೋವೆರಾ ಜೆಲ್. ಬೇಕಾದರೆ ನೀವು ಬೇರೆ ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನಿಂಬೆಹಣ್ಣು ತೊಗೋಬೇಕು. ನಿಂಬೆಹಣ್ಣ ಮೊದಲಿಗೆ ನಾನು ಅರಿಶಿಣ ಗ್ರೇಟ್ ಮಾಡ್ಕೊಂಡು ಅಥವಾ ಮಿಕ್ಸರ್ನ ಹಾಕ್ಕೊಂಡಿರೋಂಥ ಅರಿಶಿಣ ತೊಗೊಂಡೆ. ಆಮೇಲೆ ಕಡಲೆ ಹಿಟ್ಟು 2 ಸ್ಪೂನ್, ನಾನು ಇದರಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ನೀವು ಅರಿಶಿಣ ಎಷ್ಟು ತೊಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂದು ಅರಿಶಿಣ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡೆ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟು.
ಕಡಲೆ ಹಿಟ್ಟು ಸ್ಕಿನ್ ವೈಟ್ನಿಂಗ್ ಮಾಡಿದ್ರೆ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ಗೆ ಸ್ಕ್ರಬ್ಬರ್ ಎಫೆಕ್ಟ್ ಕೊಡುತ್ತೆ. ಆಮೇಲೆ ಜೇನುತುಪ್ಪ ನಮ್ಮ ಸ್ಕಿನ್ಗೆ ಅದು ಮಾಯ್ಶ್ಚರೈಸರ್ ಥರ ವರ್ಕ್ ಮಾಡುತ್ತೆ. ಆಮೇಲೆ ಸ್ಕಿನ್ನ ಹೈಡ್ರೇಟ್ ಆಗಿರೋ ಹೆಲ್ಪ್ ಮಾಡುತ್ತೆ ಜೇನುತುಪ್ಪ. ಆಮೇಲೆ ಅದು ಆ್ಯಂಟಿ ಏಜ್ನಿಂಗ್ ಕೂಡ ಆಗಿರುತ್ತೆ. ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಜೇನುತುಪ್ಪನ ಹಾಕಿದೆ. ಆಮೇಲೆ ಈಗ ಅಲೋವೆರಾ ಜೆಲ್ನ ಹಾಕ್ತಾಯಿದ್ದೀನಿ. ಅಲೋವೆರಾ ಜೆಲ್ ನೀವು ಮನೆಯಲ್ಲಿ ಫ್ರೆಶ್ ಇರೋದು ಕೂಡ ಯೂಸ್ ಮಾಡ್ಬೋದು, ಅಥವಾ ಹೊರಗಡೆ ನಿಮಗೆ ಮಾರ್ಕೆಟ್ನಲ್ಲಿ ಸಿಗೋವಂಥ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನಿಂಬೆಹಣ್ಣು, ಫ್ರೆಶ್ಶಾಗಿ ಮನೇಲಿರೋಂಥ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮಾರ್ಕೆಟ್ನಲ್ಲಿ ಸಿಗೋವಂಥ ಲೆಮನ್ ಎಸೆನ್ಸ್ ಕೂಡ ನೀವು ಯೂಸ್ ಮಾಡಿಕೊಂಡು ಈ ಫೇಸ್ ಪ್ಯಾಕ್ನ ಮಾಡ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ನೀವು ಆಲ್ಟರ್ನೇಟ್ ಡೇಸ್ ಅಪ್ಲೈ ಮಾಡೋದ್ರಿಂದ ರಿಸಲ್ಟ್ ಮಾತ್ರ 101% ಇದೆ. ಸೊ ನೀಟಾಗಿ ಮಿಕ್ಸ್ ಮಾಡಿ, ಇದು ಕತ್ತಿಗೆ ಕೂಡ ಹಚ್ಕೋಬೋದು. ಆಮೇಲೆ ಅಂಡರ್ ಆರ್ಮ್ಸ್ ಬ್ಲ್ಯಾಕ್ ಆಗಿದ್ದಲ್ಲಿ ಅಂಡರ್ ಆರ್ಮ್ಸ್ನೂ ಅಪ್ಲೈ ಮಾಡ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿ ನಾನೀಗ ನೀಟಾಗಿ ಕಲಸಿ ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಫೇಸ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ರಿಸಲ್ಟ್ ಮಾತ್ರ 100%. ಈಗ ನಾನು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಲಂಚ್ ಬಾಕ್ಸ್ಗೆ ಮಡಿಕೆ ಕಾಳು ಆಮೇಲೆ ಪೂರಿ ಮಾಡಿದ್ದೆ. ಸೊ ಈಗ ಮಡಿಕೆ ಕಾಳನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಡಿಕೆ ಕಾಳು ಪಲ್ಯ ಮಾಡಿದ್ದೆ. ಎಲ್ಲ ಲೇಡೀಸ್ಗೆ ದಿನ ಬೆಳಗ್ಗೆ ಎದ್ದು ಏನು ಟಿಫನ್ ರೆಡಿ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ತಲೆನೋವು ಥರ ಆಗಿರುತ್ತೆ. ಆಮೇಲೆ ಚಳಿ ಬೇರೆ ಆಗಿರೋದ್ರಿಂದ ಏಳಬೇಕು ಅಂತಲೇ ಅನಿಸಲ್ಲ ಬೆಳಗ್ಗೆ. ಸೊ ಎದ್ದು ಈಗ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಪಲ್ಯ ರೆಡಿ ಆಗ್ತಾಯಿದೆ ಅಲ್ಲಿ. ಸೊ ನನ್ನ ಮಗಳು ಹೇಳಿದ್ಲು ಅವಳಿಗೆ ಚಪಾತಿ ಬೇಡ ಅಂತ. ಸೊ ಪೂರಿ ಮಾಡ್ತಾಯಿದ್ದೀನಿ ಈಗ. ಮಕ್ಕಳಿಗೆ ದಿನ ಏನಾದರೂ ಬೇರೆ ಬೇಕಾಗಿರುತ್ತೆ ಅವ್ರಿಗೆ ಲಂಚ್ ಬಾಕ್ಸ್ ಒಯ್ಯಬೇಕಂದ್ರೆ. ಸೊ ಈಗ ಪೂರಿ ಎಲ್ಲ ಮಾಡಿಕೊಂಡು ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಬೇರೆ ಮನೆ ಕೆಲಸ ಎಲ್ಲ ಮಾಡಿ ನಾನು ಹೋಗಬೇಕಂದ್ರೆ ಲೇಟ್ ಆಗುತ್ತೆ. ಸೊ ಬೇಗ ಮಾಡ್ಕೋತಾ ಇದ್ದೀನಿ ಈಗ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ಸಪೋರ್ಟ್ ಮಾಡಿ. ಪೂರಿನೂ ರೆಡಿ ಆಯಿತು. ಈಗ ಅವಳ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು.
ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್.